ಹಾಯ್ ಗಾಯ್ಸ್. ಸೊ ಇವತ್ತೊಂದು ನಿಮ್ಮ ಜೊತೆ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶೇರ್ ಮಾಡುವಂತ ಹೇಳಿ. ಸೊ ಅಮೆಝಾನ್ ಅವರು ಜಸ್ಟ್ ಈಗಾಗಲೇ ಒಂದು ಜಾಬನ್ನು ಓಪನಿಂಗ್ ಆಗಿ ಇಟ್ಟಿದ್ದಾರೆ. ಎಲ್ಲರಿಗೂ ಸಿಗುವಾಗೆ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಮಾಡುವಾಗೆ ಕಂಫರ್ಟೇಬಲ್ ಆಗಿ ಜಸ್ಟ್ ಓಪನಿಂಗ್ ಆದ ಕೆಲಸ ಇದು. ಸೊ ಇಲ್ಲಿ ಈಸಿಲಿ ಅಪ್ಲೈ ಮಾಡ್ಬೋದು. ಯಾಕಂತ ಹೇಳಿದರೆ 10th ಆಗಿದೆ, 10ನೇ ತರಗತಿ, ಸೆಕೆಂಡ್ PUC ಆಗಿದೆ, ಡಿಗ್ರಿ ಆಗಿದೆ, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದೆ ಅಂಥವ್ರು ಈಸಿಯಾಗಿ ಇಲ್ಲಿ ಅಪ್ಲೈ ಮಾಡ್ಬೋದು. ಮಿನಿಮಮ್ ಕ್ವಾಲಿಫಿಕೇಷನ್ 10ನೇ ತರಗತಿ ಆಗಬೇಕು. ಸೊ ಇಲ್ಲಿ ಯಾವುದೇ ಎಕ್ಸಾಮ್ ಇಲ್ಲ ಮತ್ತು ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಕೂಡ ಬೇಕಂತಿಲ್ಲ. ಸೊ ಅಮೆಝಾನ್ ಅವರ ಕಡೆಯಿಂದ ನಿಮಗೆ ಏನು ಕೆಲಸಕ್ಕೆ ಸೆಟಪ್ ಬೇಕು, ಮನೆಯಲ್ಲಿ ಕೂತ್ಕೊಂಡು ಏನೆಲ್ಲ ಲ್ಯಾಪ್ಟಾಪು ಏನೆಲ್ಲ ಬೇಕು ಸೆಟಪ್ ಅದೆಲ್ಲ ನಿಮಗೆ ಅವರೇ ಕೊಡ್ತಾರೆ. ಕಂಪನಿಯವರು ಅಮೆಝಾನ್ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. ಸೊ ಅಮೆಝಾನ್ ಅನ್ನುವುದು ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಒಂದು ಪ್ರೊಸೆಸ್ಸಲ್ಲಿ ದೊಡ್ಡದಾದ ಪ್ಲ್ಯಾಟ್ಫಾರ್ಮ್. ಸೊ ಇಲ್ಲಿ ವರ್ಕ್ ಫ್ರಮ್ ಹೋಮ್ ನಿಮ್ಮ ಜೊತೆ ಜಾಬನ್ನು ಶೇರ್ ಮಾಡುವಾಗ ಇಲ್ಲಿ ಆಫಿಷಿಯಲ್ ಆಗಿಯೇ ನಿಮಗೆ ವೆಬ್ಸೈಟ್ ನೋಡಲಿಕ್ಕೆ ಸಿಗ್ತದೆ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಕಂಪನಿದ್ದೇ ಆಫಿಷಿಯಲ್ ವೆಬ್ಸೈಟ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡ್ಬೋದು. ಅಲ್ಲಿ ಎಲ್ಲ ಅಫಿಷಿಯಲ್ ಆಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಲ್ಲ, ಲಿಂಕ್ ಎಲ್ಲಿ ಕೊಡಲಿಲ್ಲ ಆ ಥರ ಈ ಥರ ಎಲ್ಲ ಹೇಳಬೇಡಿ. ಕಥೆಯನ್ನು ಕಟ್ಟೋದು ಬೇಡ ಇಲ್ಲಿ ಯಾರು ಕೂಡ. ಡಿಸ್ಕ್ರಿಪ್ಷನ್ ಎಲ್ಲಿ ಇದೆ ಅಂತ ಮೊದಲು ನಿಮಗೆ ಗೊತ್ತಿದೆಯಾ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನಿಮಗೆ ಗೊತ್ತಿದ್ದು ಡಿಸ್ಕ್ರಿಪ್ಷನ್ ಗೊತ್ತಿದ್ದರೆ ಅಲ್ಲಿ ಹೋಗಿ ಲಿಂಕನ್ನು ನೋಡಲಿಕ್ಕೆ ಸಿಕ್ಕಿದರೆ ಕ್ಲಿಕ್ ಮಾಡದೆ ಯಾರೂ ಇರೋದಿಲ್ಲ. ಸೊ ಫಸ್ಟ್ ನಮಗೆ ಯಾರು ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಅದು ಇದು ಅಂತ ಹೇಳ್ತಿರಲ್ವ, ವೀಡಿಯೋನ ಕರೆಕ್ಟಾಗಿ ಕೇಳದೆ ಮತ್ತು ಡಿಸ್ಕ್ರಿಪ್ಷನ್ ಗೊತ್ತಿಲ್ಲದವರೇ ಅಲ್ಲಿ ಮಾತನಾಡೋದು, ಎಲ್ಲಿ ಇದೆ ಅಂತ ಗೊತ್ತಿಲ್ಲದವರು. ಸೊ ಹಾಗಾಗಿ ಅಂಥವರು ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ಯಾಕೆಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ಲಿಂಕ್ ಎಲ್ಲಿದೆ ಅಂತ ಹೇಳಿ ವೀಡಿಯೋದಲ್ಲಿ ಹೇಳ್ತೇನೆ. ಸೊ ಅವರು ಅರ್ಧಂಬರ್ಧ ವೀಡಿಯೋನ ಕೇಳಿ ಅಲ್ಲಿ ಕಮೆಂಟಲ್ಲಿ ಹಾಕ್ತಾರೆ ಲಿಂಕ್ ಇಲ್ಲ ಅದು ಇದು ಅಂತ ಹೇಳಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ, ಬೇಕಾದರೂ ಕ್ಲಿಕ್ ಮಾಡ್ಕೊಳ್ಳಿ, ಬೇಡಾದರೂ ಹೋಗಿ. ಸೊ ಯಾರು ಕೂಡ ಇಲ್ಲಿ ಕಥೆಯನ್ನು ಕಟ್ಟಬೇಡಿ. ನಿಮಗೆ ವೀಡಿಯೋ ಸ್ಕಿಪ್ ಮಾಡಲಿಕ್ಕಿದ್ರೆ ಮಾಡ್ಬೋದು, ನಿಮ್ಮಿಷ್ಟ. ಆದರೆ ಲಿಂಕ್ ಇಲ್ಲ ಅದು ಇಲ್ಲ ಅಂತ ಹೇಳಿ ಬೇರೆ ಸಬ್ಸ್ಕ್ರೈಬರಿಗೆ ಮೈಂಡನ್ನು ಡೈವರ್ಟ್ ಮಾಡುವ ಅಗತ್ಯ ಇಲ್ಲ ಇಲ್ಲಿ. ಸೊ ಲಿಂಕನ್ನು ನಂಗೆ ಕೊಡ್ತೇನೆ ಇಲ್ವಾ ನಂಗೆ ಗೊತ್ತುಂಟು. ಸೊ ನನಗೂ ಕೂಡ ಗೊತ್ತು ಯಾರು ಕರೆಕ್ಟಾಗಿ ಜೆನ್ಯೂನಾಗಿ ಕಾಮೆಂಟ್ ಮಾಡ್ತಾರಂತ ಹೇಳಿ. ಸುಮಾರು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇಲ್ಲಿ. ಸೊ ಒಬ್ಬೊಬ್ಬರದ್ದು ಹಣೆ ಬರಹ ಮಾತಾಡುವ, ಕತೆ ಕಟ್ಟಿ ಮಾತಾಡೋದು, ಸ್ಟೋರಿ, ಯಾವ ಐಡಿಯಿಂದ ಏನೇನು ಕಮೆಂಟ್ ಬರ್ತಾರೆ ನನಗೆಲ್ಲ ಗೊತ್ತುಂಟು. ಯಾರಿಗೆ ರಿಪ್ಲೈ ಕೊಡಬೇಕು ಅವರಿಗೆ ರಿಪ್ಲೈ ಕೊಡ್ತೇನೆ ನಾನು. ಗೊತ್ತಿದೆ ನನಗೆ ಯಾರು ಜೆನ್ಯೂನಾಗಿ ಇದ್ದಾರಂತ ಹೇಳಿ. ಸೊ ಇಲ್ಲಿ ನಿಮಗೆ ವರ್ಕ್ ಎಂತ ಅಂತ ಹೇಳಿದರೆ, ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ರೆಪ್ರೆಸೆಂಟೇಟಿವ್ ಅಮೆಝಾನ್ ನಾವು ಕೋ ಅಂತ ಹೇಳಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ರೆಪ್ರೆಸೆಂಟೇಟಿವ್ ಆಗಿ ರೋಲು, ಅದು ಕೆಲಸ ನಿಮ್ಮದು. ಸೊ ಇಲ್ಲಿ ಆಫಿಷಿಯಲ್ ವೆಬ್ಸೈಟಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಂತ ಹೇಳಿದರೆ, process improvements and should have the zeal to drive them to conclusion. Responsibilities include but are not limited to communication with the external customers ಹತ್ರ ಕಮ್ಯುನಿಕೇಷನ್ ಮಾಡೋದು, ವೆಂಡರ್ಸ್ ಹತ್ರ ಅಥವಾ ಸಪ್ಲೈಯರ್ಸ್ ಹತ್ರ, ಆ್ಯಂಡ್ ಇಂಟರ್ನಲ್ ಕಸ್ಟಮರ್ಸ್ ಹತ್ರ ಮಾತನಾಡೋದು, ಫೈನಾನ್ಸ್ ಸಾಫ್ಟ್ವೇರ್ ಸಪೋರ್ಟ್ ಬಗ್ಗೆ, ಫುಲ್ಫಿಲ್ಮೆಂಟ್ ಸೆಂಟರ್ಸ್ ಮಸ್ಟ್ ಬಿ ಏಬಲ್ ಟು ಸಿಸ್ಟಮ್ಯಾಟಿಕಲಿ ಎಸ್ಕಲೇಟ್ ಪ್ರಾಬ್ಲಮ್ಸ್. ನಿಮ್ಮ ಹತ್ರ ಏನಾದರೂ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಲಿಕ್ಕೆ ಏನಾದರೂ ಆಗೋದಿಲ್ಲ ಅಂತಾದರೆ, ಕೊಡಲಿಕ್ಕೆ ಅಡ್ವೈಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಪ್ರಾಬ್ಲಮ್ಸನ್ನು ಎಸ್ಕಲೇಟ್ ಮಾಡೋದು, ವೇರಿಯಂಟ್ಸ್ ಇನ್ ದ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ ಟು ದ ರಿಲೆವೆಂಟ್ ಓನರ್ಸ್ ಆ್ಯಂಡ್ ಟೀಮ್ಸ್ ಆ್ಯಂಡ್ ಫಾಲೋ ಥ್ರೂ ಆನ್ ದ ರೆಸೊಲ್ಯೂಷನ್ ಟು ಎನ್ಶೋರ್ ದೇ ಆರ್ ಡೆಲಿವರ್ಡ್. ಎಕ್ಸಲೆಂಟ್ ಕಮ್ಯುನಿಕೇಷನ್ ಇದ್ದು ವರ್ಬಲ್ ಓದಲಿಕ್ಕೆ ಟೈಪ್ ಮಾಡಲಿಕ್ಕೆ ಬರಬೇಕು, ಬೋತ್ ವರ್ಬಲ್ ಆ್ಯಂಡ್ ರಿಟರ್ನ್, ಆ್ಯಂಡ್ ಆ್ಯಸ್ ಒನ್ ಮೇ ಬಿ ರಿಕ್ವೈರ್ಡ್ ಟು ಕ್ರಿಯೇಟ್ ಅ ನೆರೇಟಿವ್ ಔಟ್ಲೈನಿಂಗ್ weekly findings and the variances to goals and present these findings in a review forum, providing real-time customers experience by working in 24/7 operating environment. Basic qualification ಇಲ್ಲಿ ಇರಬೇಕು, 10ನೇ ತರಗತಿ, ಸೆಕೆಂಡ್ PUC ಅಥವಾ ಬ್ಯಾಚುಲರ್ ಡಿಗ್ರಿ, 12 to 24 months ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. A representative will be facilitating flow of information between external stakeholders, proficiency in Excel tables,
ಡೆಮಾನ್ಸ್ಟ್ರೇಟೆಡ್ ಎಬಿಲಿಟಿ ಟು ವರ್ಕ್ ಇನ್ ಅ ಟೀಮ್ ಇನ್ ಅ ವೆರಿ ಡೈನಾಮಿಕ್ ಎನ್ವೈರ್ಮೆಂಟ್, ವಿಲ್ಲಿಂಗ್ ಟು ವರ್ಕ್ ಇನ್ ನೈಟ್ ಶಿಫ್ಟ್ ಕೂಡ ಇಲ್ಲಿ ಇರ್ತದೆ. ಆದರೆ ಅಷ್ಟು ಏನು ಹುಡುಗಿಯರಿಗೆ ಮಹಿಳೆಯರಿಗೆಲ್ಲ ಲಾಂಗ್ ಟೈಮ್ ಎಲ್ಲ ಇರೋದಿಲ್ಲ. ಸೊ ಎಲ್ಲರೂ ಇಲ್ಲಿ ಅಪ್ಲೈ ಮಾಡಿ. ಫ್ರೆಷರ್ಸ್ ಇದೆಲ್ಲ ಎಕ್ಸಾಮ್ ಎಲ್ಲ ಏನೂ ಇಲ್ಲ. 10ನೇ ತರಗತಿಯಿಂದ ಯಾರು ಬೇಕಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಓಕೆ.